ಶರಣು ಕಂಡ್ರಿ ಎಲ್ರಿಗೂ. ಸೊ ಸ್ವಲ್ಪ ದಿನಗಳ ನಂತರ ಒಂದು ರೈಡ್ ಪ್ಲ್ಯಾನ್ ಮಾಡಿದ್ದೆ ಬಾಯ್ಸ್ ಜೊತೆ. ಬಟ್ ಆಕಸ್ಮಿಕವಾಗಿ ಏನೋ ಒಂದು ಮೆಡಿಕಲ್ ಎಮರ್ಜೆನ್ಸಿ ಇರೋದ್ರಿಂದ ಬಾಯ್ಸ್ ಬರೋಕ್ಕಾಗಲಿಲ್ಲ. ಅದರಿಂದ ಸೋಲೋ ಹೋಗ್ತಾಯಿದ್ದೀನಿ. ಲೊಕೇಶನ್ ಬಂದು ನಿಮಗೆಲ್ಲ ಗೊತ್ತಿರೋದೆ, ಚಿಕ್ಕಮಗಳೂರು ಕಳಶ ಹೋಗೋಣ ಅಂತ ಇದ್ದೀನಿ. ಈಗ ಮೈಸೂರು ರಿಂಗ್ ರೋಡ್ ಬಿಟ್ಟಾಯಿತು. ಸೊ ನೀವು ಹಾಸನ್ಗೆ ಹೋಗಬೇಕು ಇಲ್ಲ ಚಿಕ್ಕಮಗಳೂರು ಹೋಗಬೇಕು ಅಂತಂದರೆ ಕೆ ಆರ್ ನಗರದ ಮೇಲೆ ಹೋಗಿ, ಯಾಕಂದರೆ ಅಲ್ಲಿಂದ ಹತ್ತಿರ ಆಗುತ್ತೆ. ಫೈನಲಿ ಹಾಸನಿಗೆ ಎಂಟ್ರಿ ಆದೆ. ಹಾಸನಿಂದ ರೈಟ್ ತೊಗೊಬೇಕು ಸಕಲೇಶ್ಪುರಕ್ಕೆ. ಸಕಲೇಶ್ಪುರ ಹೋಗ್ತಾ ಇರೋದು. ಸೊ ಫಸ್ಟು ಸಂಸೆ ಟೀ ಎಸ್ಟೇಟ್ಗೆ ಹೋಗೋಣ ಅಂತ ಇದ್ದೀನಿ. ಗಣಪತಿ ಟೆಂಪಲ್ ಇದೆಯಲ್ಲ, ಸೊ ನೀವು ನೋಡಿರ್ಬೋದು ಲವ್ ಮಾಕ್ಟೈಲ್ 1 ಮೂವಿಲಿ ಟೀ ಎಸ್ಟೇಟ್ ಮಧ್ಯ ಗಣಪತಿ ದೇವಸ್ಥಾನ ಇರುತ್ತೆ. ಸೊ ಸಂಸೆ ಇಟ್ಸ್ ನಿಯರ್ ಟು ಕಳಶ. ಸೊ ಅಲ್ಲೇ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ ಎಲ್ಲ ಅಲ್ಲೇ ಆಚೆನೆ. ಎಲ್ಲೆಲ್ಲೂ ಫ್ರೀ. ಬಟ್ ಮೈಸೂರು ಬೆಂಗಳೂರು ನೈಸ್ ರೋಡಿಗೆ ಮಾತ್ರ ಬೈಕರ್ಸ್ ಅವರು ಟೋಲ್ ಕಟ್ಟಬೇಕು. ನೈಸ್ ರೋಡ್ ಅಂದರೆ ಬ್ಯಾಂಗ್ಳೂರ್ ಟು ಮೈಸೂರು ರೋಡ್ ಕನೆಕ್ಟ್ ಆಗುತ್ತೆ ಗೊತ್ತಾ, ಬ್ಯಾಂಗ್ಳೂರಿಂದ. ಸೊ ಆ ನೈಸ್ ರೋಡ್ಗೆ ಬೈಕರ್ಸು ಕಟ್ಟಬೇಕು ಟೋಲ್ನ. ಈ ಹೈವೇಗಳಲ್ಲಿ ರೆಸ್ಟೋರೆಂಟ್ಸ್ ಇರ್ತವೆ, ಹೋಟೆಲ್ಸ್ ಇರ್ತವೆ. ಆದರೆ ಹೆಂಗಿರುತ್ತೆ, ಫುಲ್ಲು ಕಾಸ್ಟ್ಲಿ ಹೋಟೆಲ್ಸು. ಅದಕ್ಕೆ ನಾವು ನಮ್ಮ ಬಜೆಟಲ್ಲಿರುವಂಥ ಹೋಟೆಲ್ನ ಹುಡುಕ್ತಾ ಇದ್ದೀನಿ. ಯಾಕೆಂದರೆ ಬೆಳಗ್ಗೆ ತಿಂಡಿ ಆಗಿಲ್ಲ, ಇನ್ನು ತಿಂಡಿ ಮಾಡೋಣ ಅಂತ ಹೇಮಾವತಿ ಕೆಫೆ ಅಂತೆ. ಈಗ ತಿಂಡಿಗೆ ಬ್ರೇಕ್ ಹಾಕಿದ್ದೀನಿ. ತಿಂಡಿ ಮಾಡಿಕೊಂಡು ಇಲ್ಲಿಂದ ಇನ್ನೊಂದು 90 ಕಿಲೋಮೀಟರ್ಸ್ ಇದೆ. ಆಲ್ಮೋಸ್ಟ್ ನಾನು 2:30 ಆಗುತ್ತೆ ಹೋಗೋದು. ತಿಂಡಿ ಮಾಡ್ಕೊಂಡು ಹೋಗೋಣ. ಇಡ್ಲಿ ವಡೆ ಡಿಪ್ಪಿದ್ದೀನಿ. ಇಷ್ಟಲ್ಲೇ ಕುತ್ಕೊಂಡ್ಬಿಟ್ಟೆ, ಯಾಕಂದರೆ ಭಾರಿ ಬಿಸಿಲಿತ್ತು ಮೈಸೂರಿಂದ ಬಂದಲ್ಲ. ಸೊ ಫುಲ್ಲು ಚಳಿ. ಮಾರ್ನಿಂಗ್ ಬೇರೆ ಬಿಟ್ಟಿದ್ದು 6 o'clock ಹೆವಿ ಚಳಿ ಇತ್ತು. ಅದರಿಂದ ಸ್ವಲ್ಪ ಬಿಸಿಲು ಪಕ್ಕನೇ ಕೂತಿದ್ದೀವಿ. ಇಷ್ಟೇ ರೆಸ್ಟೋರೆಂಟ್ ಸುಮಾರಾಗಿದೆ. ಸಾಕಿಷ್ಟಿತ್ತು. ನಾನು ತಿಂಡಿ ತಿನ್ಕೊಂಡು ಹೊರಡೋಣ. ಏನು ಕ್ರೇಜ್ ಇದೆ ನೋಡ್ರಿ ಇಲ್ಲಿ. ಗದ್ದೆ ಮಧ್ಯ ಒಂದು ಮನೆ. ವಾವ್, ಸೈಕಾಗಿದೆ ಮಾತ್ರ ಸೀನರಿ. ಬಟ್ ರಾಣಿಜರಿ ವ್ಯೂ ಪಾಯಿಂಟ್ಗೆ ಹೋಗ್ಬೋದು. ಬಟ್ ನೀವು ಅಲ್ಲಿ ಪಿಕ್ಚರಲ್ಲಿ ಏನು ನೋಡಿದ್ರಿ ಆ ಥರ ನಿಮಗೆ ವೆಹಿಕಲಲ್ಲಿ ಹೋದರೆ ಕಾಣಲ್ಲ. ವೆಹಿಕಲ್ನ ನಿಲ್ಲಿಸ್ಬಿಟ್ಟು ಮಾರ್ನಿಂಗು ಒಂದು 6 ಗಂಟೆಗೆ ಟ್ರೆಕ್ಕಿಂಗ್ ಶುರು ಮಾಡಿದ್ರೆ ಒಂದು ಸ್ವಲ್ಪ ಹೊತ್ತಿಗೆ ಮೇಲೆ ಹೋಗ್ತೀರ. ಸೊ ನಡ್ಕೊಂಡು ಹೋಗಬೇಕು ರಾಣಿಜರಿಗೆ. ಸೊ ನೋಡೋಣ. ಕೊನೆಗೂ ನನ್ನ ಡೆಸ್ಟಿನೇಷನ್ಗೆ ಬಂದೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಗಣಪತಿ ಟೆಂಪಲ್. ಸಂಸೆ ಶ್ರೀ ಗಣಪತಿ ಟೆಂಪಲ್ ಇದೆ ಕಣ್ರಿ. ನೋಡ್ಕೊಂಬಿಡಿ, ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀನಿ. ಇದೆ ಸಂಸೆ ಶ್ರೀ ಗಣಪತಿ ಟೆಂಪಲ್. ಲವ್ ಮಾಕ್ಟೈಲ್ 1 ಮೂವಿಲಿ ಶೂಟಿಂಗ್ ಆಗಿದ್ದ ಸ್ಪಾಟ್ ಅಂದರೆ ಇದೆ. ಸೊ ಇದೆ ಟೆಂಪಲ್. ಇಲ್ಲಿ ಫೋಟೋಗ್ರಫಿ ಎಲ್ಲ ತೆಗಿಂಗಿಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ, ಆದರೂ ಎಲ್ಲ ತೆಗಿತಿದ್ದೀವಿ. ಏನು ಇಶ್ಯೂಸ್. ಕಂಪ್ಲೀಟ್ ಸ್ವಲ್ಪ ಬಿಸಿಲಿದೆ, ಆದರೂ ಚೆಂದ ಇದೆ ಜಾಗ. ಇದೆ ಟೆಂಪಲ್ ಕ್ಲೋಸ್ ಆಗಿದೆ ಆ್ಯಕ್ಚುಲಿ, ನಾಟ್ ಓಪನ್. ಸೊ ನೀವು ಸಂಸೆ ದೇವಸ್ಥಾನಕ್ಕೆ ಬಂದರೆ ಬರೀ ದೇವಸ್ಥಾನ ಮಾತ್ರ. ಎದುರುಗಡೆ ಒಂದು ಕಡೆ ನೀರು ಹರಿಯುತ್ತೆ. ಡೆಡ್ ಆಪೋಸಿಟ್ ಟು ಟೆಂಪಲ್. ಸ್ವಲ್ಪ ಕೆಳಗೆ ಇಳ್ಕೊಂಬರ್ಬೇಕು. ಮೇಲ್ಗಡೆ ಇದೆ ರೋಡ್ ಅದು ಆ್ಯಕ್ಚುಲಿ. ಅಲ್ಲಿಂದ ಹೇಳ್ಕೊಂಬಂದರೆ ಒಂದು ವಾಟರ್ ಪ್ಲೇಸ್ ಅಂತ ಇದೆ, ಚೆನ್ನಾಗಿದೆ. ನಾನು ಈ ಸೌಂಡ್ ನೋಡೇ ದೊಡ್ಡ ಫಾಲ್ಸ್ ಇದೆ ಅಂದ್ಕೊಂಬಿಟ್ಟೆ. ಬಟ್ ಫಾಲ್ಸ್ ರೇಂಜ್ಗೆಲ್ಲ ಇಲ್ಲ, ನೀರು ಕಡಿಮೆ ಇರೋದ್ರಿಂದ ಇಷ್ಟಿದೆ. ಸೊ ಒಂದು ಪ್ಲೇಸ್ ಮುಗೀತು. ಸಂಸೆ ಶ್ರೀ ಗಣಪತಿ ಟೆಂಪಲ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಈಗ ಬೇರೆ ಕಡೆ ಹೋಗ್ತೀನಿ. ನೆಕ್ಸ್ಟ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ, ಲೆಟ್ಸ್ ಗೋ. ಸೊ ಕಳಶದಲ್ಲಿ ಮಧ್ಯಾಹ್ನದ ಊಟ ಮಾಡಿಕೊಂಡು ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಇದ್ದೆ. ದೇವಸ್ಥಾನ 1ರಿಂದ 2 ಬರೀ ಲಂಚ್ ಅಷ್ಟೇ. ಸೊ ಆಮೇಲೆ ಕ್ಲೋಸು. ಸೊ ನಾನು ಆಲ್ಮೋಸ್ಟ್ ಕಳಶಾಗಿ ಬಂದು ರೀಚ್ ಆಗಿದ್ದೇನೆ. ಸಂಸೆ ಮುಗಿಸ್ಕೊಂಡು 2:45 ಆಗಿತ್ತು. ಸೊ ನಾನು ಅಲ್ಲಿ ರೂಮ್ ಮಾಡಿ ಈಗ ಜಸ್ಟ್ ಊಟಕ್ಕೆ ಬಂದೆ. ಊಟನೂ ಆಯಿತು. ಈಗ ನೆಕ್ಸ್ಟು ಎಳನೀರು ಫಾಲ್ಸ್ಗೆ ಹೋಗ್ತಾಯಿದ್ದೀನಿ. ಸೊ ರೂಮಲ್ಲಿ ಒಂದು ಹೆಲ್ಮೆಟ್ ತೊಗೊಂಡು ಆಗ ಕ್ಯಾಮ್ರಾಸ್ ತೊಗೊಂಡು ತಿಂಡಿ ಆಯಿತು. ಈಗ ತಿಂಡಿ ಮಾಡಿಕೊಂಡು ನೆಕ್ಸ್ಟು ಎಳನೀರು ಹೋಗ್ತಾಯಿದ್ದೀನಿ. ಅಲ್ಲೂ ಹೋಗಿ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ.
ಮಮ್ಮಿ ಈ ಕಾಡಲ್ಲಿ ಭಯ ಆಗ್ತಾ ಇದೆಯಲ್ಲಪ್ಪ, ಸುತ್ತಮುತ್ತ ಯಾರೂ ಇಲ್ಲ, ಒಬ್ಬನೇ ಬೇರೆ, ಚಿಕ್ಕ ರೋಡು, ಮ್ಯಾಪಲ್ಲಿ ರೂಟ್ ನೋಡಿ, ಅಲ್ಲಿ ಏನು ಇಲ್ಲವೇ ಇಲ್ಲ, ಸುಮ್ಮನೆ ಹೋಗ್ತಾ ಇದ್ದೀನಿ, ಖಾಲಿ ರೋಡೇ ಇಲ್ಲ ಅಲ್ಲಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೊ ಫಾಲ್ಸಿಗೆ ಬಂದೆ. ಇಲ್ಲಿ ಒಂದು ವಿಚಿತ್ರವಾಗಿದೆ. ಹೆಂಗೆ ಅಂತಂದರೆ ಏನಿಲ್ಲ, ಒಂದು ಮನೆ ಇದೆ ಫಾಲ್ಸ್ ಹತ್ರ ಕಾಡು ಮಧ್ಯ. ಸೊ ಆ ಮನೆಯವರು ಏನಂತಂದರೆ 50 ರೂಪೀಸ್ ಪೇ ಮಾಡಬೇಕು ಅವ್ರಿಗೆ 50 ರೂಪೀಸ್ ಪೇ ಮಾಡಿದ್ಮೇಲೆ ಫಾಲ್ಸ್ಗೆ ಹೋಗೋ ದಾರಿ ಯಾವುದು ಅಂತ ಹೇಳ್ತಾರೆ. ಏನ್ರಿ ಅದು ಮಾತಾಡೋದು, ಏನು ಮಾತಾಡ್ತಾರ್ರಿ, ಯಾವನ್ರಿ ಅವನು? ಸೊ ಫಾಲ್ಸ್ಗೆ ಹೋಗೋ ದಾರಿ ಸ್ವಲ್ಪ ಕಾಡು ಥರ ಇದೆ, ನೋಡ್ತಾ ಇರ್ಬೋದು. ತುಂಬ ಸ್ಟೀಪ್ ಇದೆ ಫುಲ್ಲು. ಅಲ್ಲಿರೋದು ಫಾಲ್ಸು, ಯಾರೂ ಇಲ್ಲ. ನಾನು ಬಿದ್ರೆಯಲ್ಲಿ ಎತ್ತಕ್ಕೆ ನಾನು ನೋಡಿಕೊಂಡು ಒಂದೊಂದು ಹೆಜ್ಜೆನೇ ಕಲ್ಲು ಮೇಲೆ ಹಿಡ್ಕೊಂಡು ಹಿಡೀರಿ ಚೆನ್ನಾಗಿರುತ್ತೆ ಗೊತ್ತಾ. ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ಸುತ್ತೆ ಆ್ಯಕ್ಚುಲಿ. ಅಂತೂ ಇಂತೂ ಸಾಹಸ ಮಾಡಿ ಎಳನೀರು ಫಾಲ್ಸ್ಗೆ ಬಂದ್ಬಿಟ್ಟೆ. ಬಟ್ ಎಳೀರು ಬತ್ತಾಯಿಲ್ಲ, ಹೇಳ್ದಂಗೆ ನೀರು ಬತ್ತೈತೆ. ಸೊ ಫಾಲ್ಸು ಮೇಲ್ಗಡೆ ನೋಡ್ಕೊಂಡು ಬಂದೆ. ಅಲ್ಲಿ ಬರೀ ನೋಡ್ಕೊಂಡು ಬರಬೇಕು. ಇಲ್ಲಿ ಆಟಾಡಬೇಕು ಅಂದರೆ ನೀವು ಮತ್ತೆ ಅವ್ರ ಮನೆ ಹತ್ರ ಬಂದು ಇನ್ನೊಂದು ರೋಡ್ ಇದೆ, ಅಲ್ಲಿ ಕೆಳಗಡೆ ಹೋಗಬೇಕು. ಸೊ ಅದೇ ರೋಡಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಅಸಲಿ ಆಟ ಇದು. ಅಲ್ಲಿ ನೋಡಿ ಹೇಗಿದೆ ಒಳಗಡೆ, ಫುಲ್ಲು ಗುಹೆ ಥರ ಇದೆ, ನುಕ್ಕೊಂಡು ಹೋಗ್ಬೇಕು ಒಳಗಡೆ, ಫುಲ್ಲು ಕತ್ಲೆ. ಕ್ರೇಜಿ ಅಡ್ವೆಂಚರ್ ಗುರು. ನಾವು ಕೊಟ್ಟಿರೋ ದೇಶ ಇದು. ಸೊ ಮಳೆ ಬಂದಾಗ ನೀರು ಜಾಸ್ತಿ ಇದ್ದರೆ ಇನ್ನೂ ಆ್ಯಕ್ಚುಲಿ ಫೋರ್ಸಾಗಿ ಬರುತ್ತೆ ನೀರು, ವಿಡಿಯೋದಲ್ಲಿ ನೋಡ್ದಂಗೆ. ಈಗ ಒಂದು ಒಳ್ಳೆ ಕುತ್ಕೊಂಡ್ಬಿಟ್ರೆ ಅಲ್ಲಿ ಸ್ನಾನ ಮಾಡಿಕೊಂಡು ಒಳ್ಳೆ ಮಸಾಜ್ ಆಗುತ್ತಂತೆ. ಕ್ರೇಜಿ ಇದೆ ಮಾತ್ರ. ಅಲ್ಲೊಂದು ಮ್ಯಾಟ್ ಹಾಕಿದ್ದಾರೆ, ಅದ್ರ ಮೇಲೆ ಹೋಗ್ಬೇಕು, ಏನಾದರೂ ಜಾರುತ್ತೆ ಆ್ಯಕ್ಚುಲಿ. ಈಗ ಎಳನೀರು ಫಾಲ್ಸ್ ಮುಗಿಸ್ಕೊಂಡು ಕಳಶ ಹ್ಯಾಂಗಿಂಗ್ ಬ್ರಿಡ್ಜ್ ಕಡೆಗೆ ಹೊರಟಿದ್ದೀನಿ. ಇಲ್ಲಿಂದ 12 ಕಿಲೋಮೀಟರ್ ಇದೆ ಅಂತ. ಯಾವುದೂರು ಆಟೋ ಕಾಡು ಮಧ್ಯ ಹೋಗ್ತಾ ಇದೆ, ಒಂದೇ ಒಂದು. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಸೊ ಕಳಶ ಅದು ಹ್ಯಾಂಗಿಂಗ್ ಬ್ರಿಡ್ಜ್ ಬಂದು ಇದೆ. ಸೊ ಸ್ವಲ್ಪ 6 ಗಂಟೆ 6 ಕಾಲಾಗಿರೋದ್ರಿಂದ ಕತ್ಲೆ ಇದೆ. ಈಗ ಆರಾಮಾಗಿ ಫಿಲ್ಮ್ ಶೂಟೆಲ್ಲ ಮಾಡ್ಬೋದು. ಕ್ರೇಜಿ ಆಗಿದೆ ಮಾತ್ರ. ಇಷ್ಟು ಹಳೆ ಕಾಲದ ಅಂದರೆ ನೋಡಿ, ಇವೆಲ್ಲ ಕಬ್ಬಣ ತುಕ್ಕಿಡಿದಿದೆ, ಅದು ಎಷ್ಟು ಸ್ಟ್ರಾಂಗ್ ಇದೆ ನೋಡಿ. ಕ್ರೇಜಿ ಇದೆ ಮಾತ್ರ. ಒಂದ್ಸಲ ಕಳಶಕ್ಕೆ ಬಂದರೆ ಈ ಪ್ಲೇಸ್ನ ವಿಸಿಟ್ ಮಾಡಿ. ಕೊನೆಗೂ ಕತ್ಲೆ ಆಗೋಯ್ತು, 6:45ಗೆ. ಈಗ ಹೊರನಾಡಿಗೆ ಹೋಗ್ತಾ ಇದ್ದೀನಿ, ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ. ಫೇಮಸ್ ಟೆಂಪಲ್ ಇನ್ ಹೊರನಾಡು. ಏರ್ಪಿನ್ ಬೆಂಡ್ಸ್ ಅಂತೂ ಕ್ರೇಜಿ ಇದೆ. ಕಳಶದಿಂದ ನಿಮ್ಗೊಂದು 10 ಕಿಲೋಮೀಟ್ರ್ ಆಗುತ್ತೆ. ಸೊ ವೆಹಿಕಲಲ್ಲಿ ಪಾರ್ಕ್ ಮಾಡಾಯಿತು. ಪಾರ್ಕ್ ಮಾಡಿ ನಡ್ಕೊಂಡು ಹೋಗಬೇಕು ಟೆಂಪಲ್ಗೆ. ಇಲ್ಲಿ ನಿಮಗೆ ರೂಮ್ಸ್ಗಳಿಗೇನು ಕಡಿಮೆ ಇಲ್ಲ. ದೇವಸ್ಥಾನದ ಕಡೆನೇ 4-5 ಸುಮಾರು ಬಿಲ್ಡಿಂಗ್ಗಳಿದೆ. 500 ರೂಪೀಸ್ಗೆ 600 ರೂಪೀಸ್ ಡೆಪಾಸಿಟ್ ಮಾಡಿದ್ರೆ ರೂಮ್ ಕೊಡ್ತಾರೆ. ಹೋಗ್ಬೇಕಾದ್ರೆ ರಿಟರ್ನ್ ನಿಮ್ಗೆ 100 ರೂಪೀಸ್ ಕೊಡ್ತಾರೆ. ಅದರಿಂದ ಏನು ತೊಂದರೆ ಇಲ್ಲ. ಸ್ವಲ್ಪ ದೇವಸ್ಥಾನದಲ್ಲಿ ಚಪ್ಪಲಿ ಬಿಡ್ಬೇಕಾರೆ ನೋಡ್ಕೊಂಡು ಬಿಡಿ. ಹೆಂಗೆ ಹೋಗ್ಬಿಟ್ಟಿದ್ದಾರೆ ನೋಡ್ಕೊಂಡು ಕತ್ತಲಲ್ಲಿ ಸರಿಬಿಟ್ಟಿದೆ. ಅದು ಹೆಂಗೆ ಬಿಡ್ತಾರೆ ಚಪ್ಪಲಿನ, ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸೊ ದೇವಸ್ಥಾನದ ಎಂಟ್ರಿ ಆದ ತಕ್ಷಣ ಊಟಕ್ಕೆ ಹೋಗ್ಬಿಟ್ಟೆ, ಯಾಕಂದರೆ ಫುಲ್ ರಶ್ ಇತ್ತು ಊಟಕ್ಕೆ. ಸೊ ಊಟ ಮಾಡಿಕೊಂಡು ಅನ್ನಪೂರ್ಣೇಶ್ವರಿ ದರ್ಶನ ಮಾಡೋಣ ಅಂತ ಊಟಕ್ಕೆ ಹೋಗ್ತಾಯಿದ್ದೀನಿ. ಕ್ಯೂ ಇದೆ, ಭಾಳ ಕ್ಯೂ ಇದೆ. ಈಗ ಆ್ಯಕ್ಚುಲಿ ಊಟಕ್ಕೆ ಬಿಟ್ಟಿದ್ದೆ ನಾನು ಬಂದಾಗ ಜಸ್ಟ್. ಸೊ ಫಸ್ಟೇ ಬಂದ ತಕ್ಷಣ ಊಟಕ್ಕೆ ಹೋಗ್ಬಿಟ್ಟೆ. ಊಟ ಮಾಡ್ಕೊಂಡು ಈಗ ದೇವ್ರ ದರ್ಶನನೂ ಆಗಿ ಹೋಗ್ತಾಯಿದ್ದೀನಿ. ವಿಡಿಯೋ ಒಳಗೆ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಆಚೆ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು, ಈ ಟೆಂಪಲ್ನ ಪೂರ್ತಿ ಹೆಸರು ಬಂದ್ಬಿಟ್ಟು ಆದಿಶಕ್ತಿ ಆತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ಟೆಂಪಲ್ ಅಂತ ಇದೆ. ಸೊ ನೀವು ಗೂಗಲಲ್ಲಿ ಅನ್ನಪೂರ್ಣೇಶ್ವರಿ ಟೆಂಪಲ್ ಅಂತ ಹೇಳಿದ್ರೆ ತೋರಿಸುತ್ತೆ, ಬಟ್ ಮ್ಯಾಪಲ್ಲಿ ತೋರಿಸಲ್ಲ. ಸೊ ಶ್ರೀ ಆದಿಶಕ್ತಿ ಆತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ಟೆಂಪಲ್ ಅಂತ ಹೊಡೆದ್ರೆ ತೋರಿಸುತ್ತೆ. ನಮ್ಮ ಕೊಠಡಿಗೆ ಹೋಗಿ ಮದಿಂದ ನಿದ್ದೆ ಮಾಡೋಣ. ಚಲೋ. ನಮಸ್ಕಾರ. ಇವತ್ತು 2ನೇ ದಿನ. ನಿನ್ನೆ ಫುಲ್ಲು ಪ್ಲೇಸ್ ಎಲ್ಲ ನೋಡಾಯಿತು. ಸೊ ಬಂದು ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿದೆ. ದೇವಸ್ಥಾನದಲ್ಲೇ ಊಟ ಆಯಿತು, ಬಂದು ನಿದ್ದೆ ಮಾಡಿದೆ. ಸೊ ಈಗ ಇದ್ದು ಸ್ನಾನ ಎಲ್ಲ ಮಾಡಿಕೊಂಡು ಈಗ ದೇವಸ್ಥಾನದ ಕಡೆ ಹೊರಟಿದ್ದೀನಿ. ಕಳಶೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಇಲ್ಲೇ ಪಕ್ಕದಲ್ಲೇ ಇದೆ. ಬನ್ನಿ ಆ ದೇವಸ್ಥಾನಕ್ಕೆ ಹೋಗಿ ಬರೋಣ. ಸೊ ಇದೇ ನೋಡಿ, ದಕ್ಷಿಣ ಕಾಶಿ ಕಳಶ ಕ್ಷೇತ್ರ. ಕಳಶೇಶ್ವರ ಸ್ವಾಮಿ ಇರೋದಿಲ್ಲಿ. ಇದೇ ಎಂಟ್ರೆನ್ಸ್ ಮೇಲೆ ಹೋಗಬೇಕು. ಇಲ್ಲಿ 2 ವೀಲರ್ ಪಾರ್ಕಿಂಗ್ ಎಲ್ಲ ಇರುತ್ತೆ. ನೀವು 4 ವೀಲರ್ ಪಾರ್ಕಿಂಗ್ 4 ವೀಲರ್ ಅಂತ ಮಾಡಬೇಕು. 2 ವೀಲರ್ ಅಂತಂದರೆ ನಿಮಗೆ ಆ ಸೈಡಲ್ಲಿ ಅಲ್ಲಿ ಬ್ಯಾರಿಗೇಟಿಂದ ಮುಂದೆ ಮಾಡಬೇಕು. ನಿಲ್ಲಿಸಿದ್ದೀನಿ.
ಸೊ ಇದು ಎಂಟ್ರೆನ್ಸಲ್ಲಿ ನಿಮಗೆ ಈಶ್ವರ ಕಲಾಮಂದಿರ ಅಂತ ಸಿಗುತ್ತೆ. ಇದು ಕಲಾಮಂದಿರ ಅಂದರೆ ಗೊತ್ತಲ್ಲ, ಒಂದು ಸ್ಪೇಸ್ ಇರುತ್ತೆ ಪ್ರೋಗ್ರಾಮ್ ಮಾಡೋಕ್ಕೆ. ಸೊ ಅದೇ ಇದು. ಸೊ ಇದೇ ಟೆಂಪಲ್ ಇನ್ಸೈಡ್ ಇತ್ತು. ಸೊ ಇಲ್ಲಿ ನೋಡಿ ದೇವ್ರ ಬಗ್ಗೆ ಹೇಳಿದರೆ ಶ್ರೀ ಕಲಶೇಶ್ವರ ಸ್ವಾಮಿ ದೇವಸ್ಥಾನ ಕಲಶ. ಸೊ ಇದು ಎಂಟ್ರೆನ್ಸಲ್ಲಿ ಸಿಗುತ್ತೆ ದೇವರು. ಮಹಾಮಂಗಳಾರತಿ ಸಮಯದಲ್ಲಿ ಮಾತ್ರ ಗಂಟೆ ಹೊಡಿಬಾರ್ದು. ಇಲ್ಲಿ ಸುಮ್ಮನೆ ಸೈಲೆಂಟ್ ಆಗಿದ್ದಾಗ ಮಾತ್ರ ಗಂಟೆ ಹೊಡಿಬಾರ್ದು. ಎಲ್ಲ ದೇವಸ್ಥಾನದಲ್ಲೂ ಗಂಟೆ ಹೊಡೆದಾಗೆ ಇಲ್ಲಿ ಮಹಾಮಂಗಳಾರತಿ ನಡಿಬೇಕಾದ್ರೆ ಮಾತ್ರ ಗಂಟೆ ಹೊಡಿಬೇಕು. ಇದು ಎಂಟ್ರೆನ್ಸು. ಇಲ್ಲಿ ಒಳಗಡೆ ವಿಡಿಯೋ ಇರಲ್ಲ ಅನ್ಸುತ್ತೆ. ಇಲ್ಲಿಗೆ ಮಾತ್ರ ಇದರ ಮುಂದೆ ಬಂದು ರೈಟ್ ತೊಗೊಬೇಕು. ಸೊ ಇದೆ ಸೊ ಟೆಂಪಲ್ದು ಆವರಣ. ಶ್ರೀ ಕಳಶೇಶ್ವರ ಸ್ವಾಮಿ ಟೆಂಪಲ್ ಕಳಶದಲ್ಲಿದೆ. ಇದು ದಕ್ಷಿಣ ಕಾಶಿ ಅಂತಲೇ ಪ್ರಾಮುಖ್ಯ ಪಡೆದಿರುವ ಕಳಶೇಶ್ವರ ಸ್ವಾಮಿ ದೇವಸ್ಥಾನ, ಚಿಕ್ಕಮಗಳೂರು ಜಿಲ್ಲೆ. ಇದು ಆ್ಯಕ್ಚುಲಿ ಚಿಕ್ಕಮಗಳೂರು ಸೇರುತ್ತೆ. ಇದು ಸಪ್ರೇಟ್ ಡಿಸ್ಟಿಕ್ ಅಲ್ಲ, ಇದೊಂದು ತಾಲೂಕು. ಸೊ ಇದು ರಿಲೇಟೆಡ್ ಟು ಚಿಕ್ಕಮಗಳೂರು. ಸೊ ಟೆಂಪಲ್ ವಿಸಿಟ್ ಮುಗೀತು. ಈಗ ನೆಕ್ಸ್ಟು ಬೇರೆ ಕಡೆ ಆಗ್ತಾಯಿದ್ದೀನಿ. ಈಗ ರೂಮ್ಗೆ ಹೋಗಿ ಅಲ್ಲಿ ಹೋಗಿ ಪ್ಯಾಕಿಂಗ್ ಮಾಡಿಕೊಂಡು ಬೇರೆ ಪ್ಲೇಸ್ಗೆ ಹೋಗೋಣ ಬನ್ನಿ. ಇದು ನೆಕ್ಸ್ಟ್ ಟೆಂಪಲ್ ಕಂಪ್ಲೀಟ್ ಮುಗಿಸ್ಕೊಂಡು ಈಗ ಹೊರಟಿದ್ದೀನಿ. ಈಗ ತಿಂಡಿ ಇಲ್ಲಿ ಪ್ರಸಾದ ಸಿಗಲಿಲ್ಲ, ಸೊ ಆಚೆನೇ ತಿಂಡಿ ಮಾಡಬೇಕು. ಸೊ ಇವಾಗ ಅಡಿಗೆ ಸೊ ಹೊರಟಿದ್ದೀನಿ ಈಗ. ಸೊ ಈಗ ದಕ್ಷಿಣ ಕಾಶಿ ಕಳಶೇಶ್ವರ ದೇವಸ್ಥಾನ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ ಸಿಗಲಿಲ್ಲ ಅಂತ ಹೋಟ್ಲಿಗೆ ತಿಂಡಿಗೆ ಬಂದಿದ್ದೀನಿ. ಸೊ ಏನು ಮಾಡಿದ್ದೇನೆ, ಮಂಗಳೂರು ಬನ್ನು, ಇಡ್ಲಿ, ವಡೆ ಅಷ್ಟೇ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ. ನಾನು ನೆಕ್ಸ್ಟ್ ಇದನ್ನು ಮುಗಿಸ್ಕೊಂಡು ಸೀದಾ ಕುದುರೆಮುಖ ಹೋಗೋಣ ಅಂತ ಇದ್ದೀನಿ. ಎಸ್, ಈಗ ರೂಮು ಚೆಕ್ಔಟ್ ಆಗಿ ಹೊರಟಿದ್ದೀನಿ. ಎಲ್ಲಿಗೆ ಅಂದರೆ ಕುದುರೆಮುಖಕ್ಕೆ. ಸೊ ಕುದುರೆಮುಖ ಫಾರೆಸ್ಟ್ ನೋಡಿಕೊಂಡು ಹಂಗೆ ಸೀನರಿ ನೋಡಿಕೊಂಡು ಸೀದಾ ರಿಟರ್ನ್ ಮೈಸೂರಿಗೆ ಹೊರಡ್ತಾ ಇರೋದು. ಬನ್ನಿ ಹೋಗೋಣ. ಲೆಟ್ಸ್ ಗೋ ಟು ಕುದುರೆಮುಖ. ಸೊ ನಾನು ಅಲ್ಲಿ ಕುದುರೆಮುಖದಲ್ಲಿ ಫೋಟೋ ಹಾಕ್ಲಿಕ್ಕೆ ಸ್ಟಾಪ್ ಮಾಡ್ದಲ್ಲ. ಸೊ ಅಲ್ಲಿ ಫಾಲ್ಸ್ ಹೇಳಿದ್ರಲ್ಲ, ಸೊ ಆ ಫಾಲ್ಸ್ ನೇಮ್ ಬಂದು ಹನುಮನಗುಂಡಿ ಅಂತ. ಸೊ ಹನುಮನಗುಂಡಿ ಫಾಲ್ಸ್ಗೆ ಈಗ ಹೋಗ್ತಾಯಿದ್ದೀನಿ. ಆ ಫಾಲ್ಸ್ ನೋಡೋಕ್ಕೇ ಪೊಲೀಸವ್ರಿಗೆ ನಾನು 200 ರೂಪೀಸ್ ಕೊಡ್ತಾಯಿದ್ದೀನಿ. ಸೊ ಅವರು ನಮಗೆ ಸರ್ ಹೋಗಿ ಬನ್ನಿ, ರಿಟರ್ನ್ ಬರೋಂಗಿಲ್ಲ ಈ ರೂಟಲ್ಲಿ, ಬಟ್ ನೀವು ಏನಾದ್ರು ಕೊಡ್ತೀನಿ ಅಂದರೆ ಬಿಡ್ತೀನಿ ಅಂತಂದರು. ಸೊ ಕೊಟ್ಟಿದ್ದಕ್ಕೆ ಒಂದು ಪಾಸ್ ಕೊಟ್ಟರು ನನಗೆ. ಆ ಪಾಸ್ ತೊಗೊಂಡೋಗಿ ಈಗ ಹನುಮನಗುಂಡಿ ನೋಡ್ಕೊಂಡು ಬರ್ತೀನಿ. ಬನ್ನಿ ಹನುಮನಗುಂಡಿ ಫಾಲ್ಸ್ ನೋಡ್ಕೊಂಡು ಬರೋಣ. ಇಲ್ಲಿಂದ 17 ಕಿಲೋಮೀಟರ್ಸ್ ಇದೆ ಅಂತ ಇನ್ನು. ಸೊ ಇದೇ ರೂಟಲ್ಲಿ ನಾನು ವಾಪಸ್ ಕೂಡ ಬರಬೇಕು. ನನಗೆ ಫ್ಯೂಲ್ ವೇಸ್ಟ್ ಅನ್ನೋದಕ್ಕಿಂತ ನನಗೆ ಮೆಮೊರೀಸ್, ನನ್ನ ಪ್ಲೇಸ್ ನೋಡಬೇಕಷ್ಟೇ, ಇನ್ನೇನು ಬಂದಿರೋದೇ ಪ್ಲೇಸ್ ನೋಡೋಕ್ಕೆ. ಸೊ ಪ್ಲೇಸ್ ನೋಡಬೇಕು, ಹೋಗೋಣ ಅಷ್ಟೇ. ಹೋಗಿ ನೋಡ್ಕೊಂಡು ಬರೋಣ. ಲೆಟ್ಸ್ ಗೋ. ಸೊ ಇಲ್ಲಿ 65 ರೂಪೀಸ್ ಪರ್ ಹೆಡ್ ಇರುತ್ತೆ. ಸೊ ಮಕ್ಕಳಿಗೆ 25 ರೂಪೀಸು. ನೀವು ಬರ್ಬೇಕಾದ್ರೆ ಚೇಂಜ್ ತೊಗೊಂಡ್ಬಂದು ದಯವಿಟ್ಟು ಎಲ್ಲ 500 ನೋಟ್ ಇಟ್ಕೊಂಬರ್ಬೇಡಿ. 500 ನೋಟ್ಸ್ ಇದ್ದರೆ ಅವ್ರಿಗೂ ಪಾಪ ಚೇಂಜ್ ಕೊಡೋಕೆ ಕಷ್ಟ ಆಗುತ್ತೆ. ಇಲ್ಲಿ ಮತ್ತು ಆನ್ಲೈನ್ ಪೇಮೆಂಟ್ ಇರೋಲ್ಲ, ಇಲ್ಲಿ ನೆಟ್ವರ್ಕ್ ಇಲ್ಲ ಫಾರೆಸ್ಟಲ್ಲಿ. ಸೊ ಇದೇ ಎಂಟ್ರೆನ್ಸ್. ಸೊ ಬೆಟರ್ ಯು ಶುಡ್ ಕ್ಯಾರಿ ಚೇಂಜ್. ಒಂದು ಎಷ್ಟು ಸ್ಟೆಪ್ಸ್ ಇದೆ ಇಲ್ಲಿ. ಸೊ ಇಲ್ಲಿ ಟೋಟಲ್ಲು ನಿಮಗೆ 280 ಸ್ಟೆಪ್ಸ್ ಇದೆ. 280 ಸ್ಟೆಪ್ಸು ಕೆಳಗಿಳಿದ ಮೇಲೆ ನಿಮಗೆ ನಮ್ಮ ಹನುಮನಗುಂಡಿ ಫಾಲ್ಸ್ ಕಾಣುತ್ತೆ. ಸೊ ಸ್ಟೆಪ್ಸ್ ಎಲ್ಲ ಸ್ವಲ್ಪ ಕಷ್ಟನೇ ಇದೆ, ಚಿಕ್ಕ ಒಂದೊಂದು ಕಡೆ ದೊಡ್ಡ ಚಿಕ್ಕ ಫುಲ್ಲು ಮಿಕ್ಸ್. ಇಲ್ಲಿ ನಮಗೆಲ್ಲ ಗೊತ್ತಾಗೋಯ್ತು. ಫಾಲ್ಸ್ ನೋಡ್ತೀರಾ? ನೋಡಿ. ಇದೆ ಹನುಮನಗುಂಡಿ ಫಾಲ್ಸ್ ನನ್ನ ಹಿಂದೆ ಕಾಣ್ತಾ ಇದೆಯಲ್ಲ. ಸೊ ನೋಡಾಯಿತು ಹನುಮನಗುಂಡಿ ಫಾಲ್ಸ್ನ. ಇಳಿಬೇಕಾದ್ರೆ ಆರಾಮಾಗಿ ಇಳಿದೆ. ಈಗ ಹತ್ತಬೇಕಾದಿರೋದು ಟಾಸ್ಕು. ಈಗ ನೋಡಿ ಹೆಂಗಿದೆ ಸ್ಟೆಪ್ಸ್ ಇಲ್ಲಿ. ಹೀಗೆ ಇರೋದು ಫುಲ್ಲು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಸೊ ಹನುಮನಗುಂಡಿ ಫಾಲ್ಸ್ ಮುಗಿಸ್ದೆ. ಸೊ ನೆಕ್ಸ್ಟ್ ಈಗ ಇಲ್ಲಿ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಂತ ಇದೆ ಮುಂದ್ಗಡೆ ಒಂದಿವೆ. ಸೊ ನಾನು ರಿಟರ್ನ್ ಹೋಗ್ತಾಯಿದ್ದೀನಿ. ಈಗ ವಾಪಸ್ ಹೋಗ್ತಿಲ್ಲ, ರಿಟರ್ನ್ ಕುದುರೆಮುಖಕ್ಕೆ ಹೋಗ್ತಾಯಿದ್ದೀನಿ. ನಾನು ಅದಕ್ಕೆ ಪಾಸ್ ತೊಗೊಂಡಿದ್ದು ಹೇಳಿ ಅವ್ರ ಹತ್ರ. ಅದಕ್ಕೆ ತಾನು ಎಕ್ಸ್ಟ್ರಾ ಪೇ ಮಾಡಿರೋದು ನಾನು ರಿಟರ್ನ್ ಹೋಗೋದಕ್ಕೆ. ಇಲ್ಲ ಹಿಂಗೆ ಹೋಗಬೇಕು, ಇದು ಮಂಗಳೂರು ಉಡುಪಿ ಹೋಗುತ್ತೆ. ಸೊ ಏನಾದರೂ ನಾನು ಇಲ್ಲಿಂದ ತೊಗೊಂಡು ಎಕ್ಸಿಟ್ ಆಗ್ತೀನಿ ಅಂತಂದರೆ ಕಾಸ್ಟ್ಲಿ ಆಗೋದು. ಸೊ ಅದರಿಂದ ಪಾಸ್ ತೊಗೊಂಡಿದ್ದೀನಿ. ಹಾಗೆ ತೋರಿಸ್ದಂಗೆ
ಈ ಪಾಸ್ ತೊಗೊಬೇಕು ಅಂದರೆ ನೀವು ಸ್ವಲ್ಪ ಅವ್ರಿಗೆ ಅಮೌಂಟ್ ಪೇ ಮಾಡಬೇಕು. ಅದಕ್ಕೆ ಅಂದರೆ ಈ ರೀತಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪಾಸ್ ಇರುತ್ತೆ. ಸೊ ಈ ರೀತಿ ಪಾಸ್ ಇರುತ್ತೆ, ನಿಮಗೆ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಸೊ ಈ ಪಾಸ್ನ ನೀವು ತೊಗೊಂಡ್ರೆ ಆರಾಮಾಗಿ ನೀವು ರಿಟರ್ನ್ ಹೋಗ್ಬೋದು. ಸೊ ಹೋಗೋಣ ಬನ್ನಿ, ನೆಕ್ಸ್ಟ್ ಒಂದು ಪ್ಲೇಸ್ ಕರ್ಕೊಂಡು ಹೋಗ್ತೀನಿ. ಹೇಳಿದ್ದೆ ನಾನು ನಿಮ್ಗೆ ಏನೊಂದು ಪ್ಲೇಸ್ ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಇದೇ ಇದು, ಇಲ್ಲಿ ಟ್ರೆಕ್ಕಿಂಗ್ ಮಾಡಬೇಕಂತೆ, ಆಲ್ಮೋಸ್ಟ್ 4 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾನೇನೋ ಇಲ್ಲ ನ್ಯಾಷನಲ್ ಪಾರ್ಕ್ ಅಂತ ಅಂದ್ಕೊಂಡಿದ್ದೆ, ಬಟ್ ಅದಾಗಲ್ಲ. ಇಲ್ಲಿ ಹಾಕಿದ್ದಾರೆ ನೋಡಿ ಬೋರ್ಡ್. ಆ್ಯಕ್ಚುಲಿ ಎಂಟ್ರಿ ಟು ಪೀಕ್ ಟ್ರೆಕರ್ಸ್ ಇಸ್ ಅಲೌಡ್ ಅಂತ, ಮತ್ತು ಓನ್ಲಿ ವಿತ್ ಆ್ಯನ್ ಅಥರೈಸ್ಡ್ ಗೈಡ್. ಯಾರೊಬ್ಬರು ಗೈಡ್ ಇರಬೇಕು ನಿಮಗೆ. ಟ್ರೆಕ್ಕಿಂಗ್ ವಿತೌಟ್ ಎ ಗೈಡ್ ಇಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್, ವಯೋಲೇಟರ್ ವಿಲ್ ಬಿ ಪನಿಷೆಡ್ ಬೈ ದ ಡಿಪಾರ್ಟ್ಮೆಂಟ್ ಅಂತ ಹಾಕಿದ್ದಾರೆ. ಸೊ ನೋಡ್ತೀನಿ, ಆದರೆ ಹೋಗ್ತೀನಿ. ಒಬ್ಬರು ಬರ್ತಾ ಇದ್ದಾರೆ, ಕೇಳ್ತೀನಿ ಏನಿದು ಎಷ್ಟು ದೂರ ಇದೆ ಅಂತ. ಇನ್ ಕೇಸು ಅಂತಂದರೆ ಹೋಗೋಣ. ತುಂಬ ದೂರ ಇದೆಯಾ? 8:45 ಸ್ಟಾರ್ಟ್ ಮಾಡಿದ್ವಿ. 8:45 ಹೋಗಿ ಈಗ ಬರ್ತಾ ಇದ್ದೀರಾ? ಪರ್ಮಿಷನ್ ತೊಗೊಬೇಕಾ, ಇಲ್ಲಾಂದರೆ ವಿಸಿಟರ್ಸ್ ಯಾರು ಬೇಕಾದ್ರೆ ಹೋಗ್ಬೋದಾ? ಬುಕ್ ಮಾಡಿದ್ವಿ. ಬುಕ್ ಮಾಡಿ ಹೋಗಿರೋದಾ? ಓಕೆ, ವಿತೌಟ್ ಬುಕ್ಕಿಂಗ್ ಹೋಗಂಗಿಲ್ಲ. ಓಕೆ ಫೈನ್, ಥ್ಯಾಂಕ್ ಯು. ಸೊ ವಿತೌಟ್ ಬುಕ್ಕಿಂಗ್ ನಾಟ್ ಅಲೌಡು. ಸೊ ಅದರಿಂದ ಈ ಪ್ಲ್ಯಾನ್ ಕ್ಯಾನ್ಸಲ್. ಸೀದಾ ಕುದುರೆಮುಖ ಈಗ ಹೋಗ್ತಾರೆ. ನೀವು ಬರಬೇಕು ಅಂದರೆ ಇಲ್ಲಿ ಕೇಳ್ಕೊಂಡು ಒಂದ್ಸಲ ಎಂಟ್ರಲ್ಲೇ ಚೆಕ್ ಇನ್ ಮಾಡಿಸಿ ಬಂದುಬಿಡಿ. ಫೈನ್, ದಟ್ಸ್ ಬೆಟರ್. ಸೊ ಇಲ್ಲಿ ಭಗವತಿ ಟೆಂಪಲ್ ಅಂತ ಇದೆ, ಇಲ್ಲಿಗೂ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಎಷ್ಟು ದೂರ ಇದೆ ಗೊತ್ತಿಲ್ಲ, ನೋಡೋಣ. ಅಯ್ಯಪ್ಪ ಸ್ವಾಮಿ ಟೆಂಪಲ್ ಅಂತ ಇಲ್ಲಿ ಫಾರೆಸ್ಟಲ್ಲಿ ಆ್ಯಕ್ಚುಲಿ ಬಿಡಲ್ಲ, ತುಂಬ ಸ್ಟ್ರಿಕ್ಟ್ ಇದ್ದಾರೆ ಇಲ್ಲಿ, ಬಟ್ ನೋಡಬೇಕು. ಸೊ ಇದೆ ದುಂಡಿಗಲ್ ಮಾರಮ್ಮ ಟೆಂಪಲ್ ಅಂತ. ಸೊ ಎರಡಿದೆ ದೇವಸ್ಥಾನ ಇಲ್ಲಿ. ಇದೊಂದು ಶಿವಂದು, ಸೊ ಮುಂದಗಡೆ ಒಂದಿದೆ. ಅಲ್ಲಿ ಎಂಟ್ರಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ, ಎಂಟ್ರಿ ಇಲ್ಲ ಅನಿಸುತ್ತೆ. ಕುದುರೆಮುಖ ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಇದೆ. ಕುದುರೆಮುಖದಲ್ಲೂ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ನೋಡ ಎಷ್ಟು ಚಂದ ಇದೆ ನಮ್ಮ ವೆಸ್ಟರ್ನ್ ಘಾಟ್ಸ್. ಕ್ರೇಜ್. ಮತ್ತು ಈಗ ನಾನು ಕಾಡ್ ರೂಟಲ್ಲಿ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂತಂದರೆ ಹೇಮಾವತಿ ನದಿ ಉಗಮ ಸ್ಥಾನ, ಅಂದರೆ ಹೇಮಾವತಿ ನದಿ ಹುಟ್ಟಿದ್ದು ಇಲ್ಲೇ ಅಂತೆ. ಸೊ ಅದೊಂದು ದೇವಸ್ಥಾನ ಇದೆ ಇಲ್ಲಿ, ಗಣಪತಿ ದೇವಸ್ಥಾನ. ಸೊ ಮೇನ್ ರೋಡಿಂದ ಇಲ್ಲಿಗೆ ಒಂದು 1.5 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆನ್ ದಿ ವೇ ಬರ್ತಾ ಇದ್ದೆ, ನೋಡಿದೆ. ಸೊ ಕರ್ಕೊಂಡು ಹೋಗ್ತೀನಿ, ನೋಡೋಣ ಟೆಂಪಲ್ ಹೇಗೆ ನೋಡ್ಕೊಂಬರೋಣ. ಸೊ ಹೇಮಾವತಿ ಅನ್ನೋ ಟೆಂಪಲ್ ಇದು, ಇಲ್ಲಿ ಉಗಮ ಸ್ಥಾನ ಅಂತೆ. ಶೂ ಬಿಚ್ಚಬೇಕಾ? ಸೊ ಟೆಂಪಲ್ ಕ್ಲೋಸ್ ಇದೆಯಲ್ಲ? ಓಕೆ, ಟೆಂಪಲ್ ಕ್ಲೋಸ್ ಇದೆ. ಬಟ್ ಇಲ್ಲಿ ಏನೋ ನೆನ್ನೆ ಮಳೆ ಬಂದು ಇದೆಲ್ಲ ಫುಲ್ಲು ಬಿದ್ದೋಗ್ತಂತೆ ಕೆಳಗಡೆ ಫುಲ್ಲು. ಅದಕ್ಕೆ ಈಗ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಎಷ್ಟು ವರ್ಷದಿಂದ ದೇವಸ್ಥಾನ ಇದು? 100 ವರ್ಷ ಇತಿಹಾಸ ಇದೆ. 100 ವರ್ಷ ಇತಿಹಾಸ ಇದೆ ಅಂತ ಈ ಟೆಂಪಲ್ಗೆ. ತುಂಬ ಚೆನ್ನಾಗಿದೆ ನೋಡಿ. ನೀವು ಹೇಮಾವತಿ ಸೈಡ್ ಕಡೆ ಯಾವ ಊರು ಇದು? ಜಾವಳಿ ಕೊಟ್ಟಿಗೆರೆ ಮುಂದೆ ಕಳಶ ಹೊಂದಿವೆ. ನೀವು ಊಟ ಹೋಗಬೇಕಾದ್ರೆ ಸಿಗುತ್ತೆ ಟೆಂಪಲ್. ನೀರು ಬರ್ತಾವಲ್ಲ ಇಲ್ಲಿಂದ ಸ್ಟಾರ್ಟ್. ಹಾಸನ, ಬೇಲೂರು, ಸಕಲೇಶ್ಪುರ, ಬೇಲೂರು, ಅದು ಉಗಮ ಸ್ಥಾನ. ಇದು ಹೇಮ ಅಲ್ಲಿಂದ ಬರೋದು. ಇದು ಮುಂದೆ ಇದು ಉಗಮ ಸ್ಥಾನ. ತೀರ್ಥ ಎಲ್ಲ ಇದು. ಅದು ಈ ನೀರು ಅಷ್ಟೇ ಇರುತ್ತೆ, ಅವಳ ಮೇಲೆ ಬರಲ್ವಾ? ಇಲ್ಲ ಸರ್, ನಿಮ್ಮ ವರ್ಷ ಇದೆ ಅಷ್ಟೇ. ಓಕೆ ಅಲ್ಲಿ ಬರಲಿ ಹೇಮಾವತಿ ಉಗಮ ಸ್ಥಾನ. ಇಲ್ಲಿ ಜಾತ್ರೆ ಏನಾದ್ರು ನಡೆಯುತ್ತಾ? ವರ್ಷಕ್ಕೊಂದ್ಸಲ. ಯಾವ್ದು ಮಂತಲ್ಲಿ ಆಗುತ್ತೆ? ಇನ್ನೊಂದು 2 ತಿಂಗಳಿದೆ. 2 ತಿಂಗಳು. ಭಾರಿ ಗ್ರ್ಯಾಂಡ್ ಆಗುತ್ತೆ. ಫೆಬ್ರವರಿಗೆ. ಫೆಬ್ರವರಿ. ಇದು ಊರಿಗೆ, ಇದು ನಮ್ಮದು ಈ ಊರಿಗೆಲ್ಲ ಕೊಟ್ಟಿಗೆರೆ, ಜಾವಳಿ, ಕೆಳಗೂರು, ಸಿಂಗ್ಸಲ್ ಅಂತ ಹೋಗಿ ಬಂದಾಗ ಇದೆಲ್ಲ ಇದೆ ಊರು. ಇದು ಯಾವ ಡಿಸ್ಟ್ರಿಕ್ಟ್ ಇರುತ್ತೆ? ಇದು ಚಿಕ್ಕಮಗಳೂರು ಅಲ್ವಾ? ಕಳಶನೂ ಚಿಕ್ಕಮಗಳೂರು. ಕಳಸ ಡಿಸ್ಟಿಕ್ ಅಲ್ಲ, ತಾಲೂಕು. ಅದು ಡಿಸ್ಟ್ರಿಕ್ಟ್ ಚಿಕ್ಕಮಗಳೂರು ಡಿಸ್ಟಿಕ್. ಓಕೆ. ಇದು ಇಲ್ಲಿಂದ ಅದು ತೀರ್ಥ ಗೀರ್ಥ. ಸೊ ನಾನು ಇಲ್ಲಿಗೆ ಬರಬೇಕಾದ್ರೆ ಅವರು ನನ್ನ ನುಡಿಯಿಂದನೇ ಫಾಲೋ ಮಾಡ್ಕೊಂಡು ಬಂದು ನನಗೆ ಈ ಪ್ಲೇಸ್ ಬಗ್ಗೆ ಹೇಳಿದ್ರು. ಸದ್ಯ ನನಗೂ ಖುಷಿ ಆಯಿತು.
ಪ್ಲೇಸ್ ಬಗ್ಗೆ ನನಗೇನೂ ಗೊತ್ತಿರಲಿಲ್ಲ. ಸೊ ಇವ್ರು ಬಂದು ತುಂಬ ಹೆಲ್ಪ್ ಮಾಡಿದ್ರು, ಹೇಳಿದ್ರು. ಸೊ ಇದು ಹೇಮಾವತಿ ಉಗಮಸ್ಥಾನ ಅಂತ, ಇಲ್ಲಿಂದ ಸಕಲೇಶ್ಪುರ ಮತ್ತು ಕಳಶ ಹೊರನಾಡು ಫುಲ್ಲು ಇಲ್ಲಿಂದನೇ ಹೇಮಾವತಿ ನೀರು ಹುಟ್ಟಿದ್ದಂತೆ. ಸೊ ಈಗೆಲ್ಲ ಸ್ವಲ್ಪ ರೀಕನ್ಸ್ಟ್ರಕ್ಷನ್ ನಡೀತಾ ಇದೆ. ನಾನು ಅಲ್ಲೇನು ತೋರಿಸ್ತೆ ನಿಮಗೆ ಅದನ್ನೇ ನೀರು ಬರ್ತಾಯಿತ್ತಲ್ಲ, ಅದನ್ನೇ ತೀರ್ಥ. ಸೊ ಚೆನ್ನಾಗಿದೆ ಪ್ಲೇಸು. ಒಂದೇ ವೇ ಕಳಶ ಹೋಗೋ ರೂಟಲ್ಲಿ ಸಿಗುತ್ತೆ. ಅದು ಗೊತ್ತಾಗಲ್ಲ, ಇದು ರೋಡ್ ಮಧ್ಯೆ ಚಿಕ್ಕದಾಗಿ ಡಿವಿಯೇಷನ್ ಇದೆ. ಸೊ ನೀವು ಮ್ಯಾಪ್ ಹಾಕೊಂಡು ಬಂದರೆ ಐ ಥಿಂಕ್ ಗೊತ್ತಾಗ್ಬೋದು. ನೆಕ್ಸ್ಟ್ ಟೈಮ್ ಏನೋ ಬಂದರೆ ಕಳಶ ಸೈಡ್ ಬಂದರೆ ವಿಸಿಟ್ ಮಾಡಿ ಅಷ್ಟೇ.